ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ನಟಿ ರಮ್ಯಾ ಕೃಷ್ಣನ್ ಜೊತೆ ಮಾಜಿ ಮುಖ್ಯಮಂತ್ರಿ ಸಂಬಂಧ ಬಹುದೊಡ್ಡ ರಹಸ್ಯ ಬೆಚ್ಚಟ್ಟ ಸ್ಟಾರ್ ನಿರ್ದೇಶಕ ರಮ್ಯಾ ಕೃಷ್ಣ ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಅದ್ಭುತ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ನಾಯಕಿಯಾಗಿ ಗ್ಲಾಮರಸ್ ಪಾತ್ರಗಳ ಜೊತೆಗೆ ಹಿರಿಯ ನಾಯಕಿ ಅಭಿನಯ ಆಧಾರಿತ ಪಾತ್ರಗಳನ್ನು ಕೂಡ ಪ್ರಯತ್ನಿಸಿದ್ದಾರೆ. ರಮ್ಯಾ ಕೃಷ್ಣ ಇನ್ನು ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಹಲವು ಪಾತ್ರಗಳಲ್ಲಿ ಮಿಂಚಿದ್ದಾರೆ. ಇತ್ತೀಚೆಗೆ ಹಿರಿಯ ದಕ್ಷಿಣ ನಿರ್ದೇಶಕ ರಮ್ಯಾ ಕೃಷ್ಣ ಅವರು ನೀಲಾಂಬರಿ ಪಾತ್ರ ಮತ್ತು ಮಾಜಿ ಮುಖ್ಯಮಂತ್ರಿಯ ನಡುವಿನ ಸಂಬಂಧವನ್ನ ಬಹಿರಂಗಪಡಿಸಿದ್ದಾರೆ. ನರಸಿಂಹ 1999ರಲ್ಲಿ ಬಿಡುಗಡೆಯಾದ ಚಲನಚಿತ್ರವಾಗಿದ್ದು ಇದನ್ನ ಕೆಎಸ್ ರವಿಕುಮಾರ್ ನಿರ್ದೇಶಿಸಿದ್ದಾರೆ. ಈ ಚಿತ್ರದಲ್ಲಿ ರಜನಿಕಾಂತ್ ನಾಯಕನಾಗಿ ಮತ್ತು ಸೌಂದರ್ಯ ನಾಯಕಿಯಾಗಿ ನಟಿಸಿದ್ರು. ರಮ್ಯಾ ಕೃಷ್ಣನ್ ಎರಡನೇ ನಾಯಕಿಯಾಗಿ ನಟಿಸಿದ್ರೆ, ಶಿವಾಜಿ ಗಣೇಶನ್, ಲಕ್ಷ್ಮೀ ಸಿತಾರಾ, ರಾಧಾ ರವಿ, ನಾಸರ್, ಮಣಿವಣ್ಣನ್, ಸೆಂಥಿಲ್, ಅಬ್ಬಾಸ್, ಪ್ರೀತಾ, ರಾಜಾ ರವೀಂದ್ರ, ಸತ್ಯಪ್ರಿಯಾ ಮತ್ತು ಮನ್ಸೂರ್ ಅಲಿ ಖಾನ್ ನಂತಹ ದೊಡ್ಡ ದೊಡ್ಡ ತಾರೆಯರು ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈ ಚಿತ್ರ ಬಿಡುಗಡೆಯಾಗಿ 26 ವರ್ಷಗಳನ್ನ ಪೂರೈಸುತ್ತಿರುವ ಸಂದರ್ಭದಲ್ಲಿ ಇತ್ತೀಚೆಗೆ ಚಿತ್ರದ ಬಗ್ಗೆ ನೀಡಿದ ಸಂದರ್ಶನದಲ್ಲಿ ನಿರ್ದೇಶಕ ಕೆಎಸ್ ರವಿಕುಮಾರ್ ಚಿತ್ರದಲ್ಲಿನ ನೀಲಾಂಬರಿಯ ಪಾತ್ರಕ್ಕೆ ಸ್ಫೂರ್ತಿ ಯಾರು ಎಂಬುದನ್ನು ಬಹಿರಂಗಪಡಿಸಿದ್ದಾರೆ. ಈ ಪಾತ್ರಕ್ಕೆ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರೇ ಸ್ಫೂರ್ತಿ ಅಂತ ಅವರು ಹೇಳಿದ್ರು. ಅಲ್ಲದೆ ಇದು ರಮ್ಯಾ ಕೃಷ್ಣನ್ ಅವರಿಗೂ ಗೊತ್ತಿದೆ ಮತ್ತು ನರಸಿಂಹ ಸಿನಿಮಾ ನೋಡಿದ ಜಯಲಲಿತಾ ನೀಲಾಂಬರಿಯ ಪಾತ್ರ ಹೈಲೈಟ್ ಆಗಿತ್ತು ಅಂತ ಹೇಳಿದ್ದನ್ನ ನಿರ್ದೇಶಕ ಹೇಳಿಕೊಂಡಿದ್ದಾರೆ. ಇದಲ್ಲದೆ ಈ ಮೂಲಕ ರಮ್ಯಾ ಕೃಷ್ಣ ಮತ್ತು ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ನಡುವಿನ ಸಂಬಂಧವನ್ನ ಅವರು ಬಹಿರಂಗಪಡಿಸಿದ್ದಾರೆ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.